ಇನ್ನು ಇದೇ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಬ್ಬರು ಬಲಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಒಬ್ಬರು ಬಲಿಯಾಗಿದ್ರೆ ಮೈಸೂರಿನಲ್ಲಿ ಕೂಲಿ ಕಾರ್ಮಿಕ ಆತ್ಮಹತ್ಯೆಗೆ ಶರಣಾಗಿರುವ ದುರ್ಘಟನೆ ಸಂಭವಿಸಿದೆ. ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿ ಆರೋಪ ಕೇಳಿ ಬಂದಿದೆ. ವಿಷ ತೆಗೆದುಕೊಂಡು ಕೂಲಿ ಕಾರ್ಮಿಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 37 ವರ್ಷದ ಸುಬ್ರಹ್ಮಣ್ಯ ಆತ್ಮಹತ್ಯೆಗೆ ಶರಣಾಗಿರುವ ವ್ಯಕ್ತಿ. ಇನ್ನು HFCL ಫೈನಾನ್ಸ್ನಲ್ಲಿ ಇವರು ಕೂಡ 6 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರಂತೆ. ಆಧಾರ್ ಕಾರ್ಡ್ ತೆಗೆದುಕೊಂಡು ಸಾಲ ನೀಡಿದ್ದ ಫೈನಾನ್ಸ್. ಇನ್ನು ಸುಬ್ರಹ್ಮಣ್ಯ ಮನೆ ಮೇಲೆ ಸಾಲದ ಬಗ್ಗೆ ಬರೆದಿದ್ದ ಫೈನಾನ್ಸ್ ಇದರಿಂದ ಮನನೊಂದು ಆತ್ಮಹತ್ಯೆಗೆ ಇವರು ಶರಣಾಗಿದ್ದಾರೆ. ಸಾಲ ತೀರಿಸೋಕ್ಕಾಗದೆ ಸಮಸ್ಯೆಗೆ ಸಿಲುಕಿದ್ದ ಮೃತ ಸುಬ್ರಹ್ಮಣ್ಯ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರಂತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಒಂದ್ ಕಡೆ ಅವರ ಫೋಟೋವನ್ನ ಕೂಡ ನೋಡಬಹುದು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಬಸವೇಶ್ವರ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸಾಲವನ್ನ ತೀರಿಸೋದಕ್ಕಾಗದೆ ಸಮಸ್ಯೆಗೆ ಸಿಲುಕಿಕೊಂಡಿದ್ದ ಸುಬ್ರಹ್ಮಣ್ಯ ಇದರಿಂದ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ವಿಷ ತೆಗೆದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಬೆಟ್ಟದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದರೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬೆಟ್ಟದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಒಬ್ಬ ಮಗ ಇದ್ದಂಥವ್ರಿಗೆ ಇವತ್ತು ಹೊರಗಡೆ ಆಚೆಗೆ ತಳ್ಳಿಬಿಟ್ಟವ್ರಿಗೆ ಈ ಸೀಲ್ನನ್ನು ಮಾಡಿಬಿಟ್ಟು ಹೋಗಿದ್ದಾರೆ. ಇವತ್ತು ಸರ್ಕಾರದ ಲೆವೆಲಲ್ಲಿ ಅವರು ಏನು ಇದ್ರ ಬಗ್ಗೆ ಏನು ಕ್ರಮ ತಗೋತಾವ್ರೆ, ಏನು ಮಾಡ್ತಾವ್ರೆ ಅಂತ ಗೊತ್ತಾಯ್ತಾ ಇಲ್ಲ. ಇದು ರೈತ ಸಂಘಟನೆಗೆ ನಮ್ಮ ಬೆಟ್ಟದಪುರ KB ಕಾಲೋನಿ, ಬೆಟ್ಟದಪುರ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ, ಬಸವೇಶ್ವರ ಕಾಲೋನಿ. ಇಲ್ಲಿ ಫೈನಾನ್ಸ್ ಅವ್ರು ಏನು ಮಾಡ್ತಾವ್ರೆ, ಬರೀ ಒಂದು ಆಧಾರ್ ಕಾರ್ಡ್ ಪ್ರೂಫಲ್ಲಿ ಇವತ್ತು ಮಹಿಳೆಯವ್ರಿಗೆಲ್ಲ ತಗೊಬಂದ್ಬಿಟ್ಟು ಬೀದಿಗೆ ನಿಲ್ಸೋಂಥ ಕೆಲಸ ಫೈನಾನ್ಸ್ ಅವ್ರು ಮಾಡ್ತಾವ್ರೆ. ಆಮೇಲೆ ಗಂಡದಿರೆಲ್ಲಾದ್ರು ಇರಲಿ ಇಲ್ಲದೆ ಹೋಗಲಿ ಅವ್ರ ಮನೆಗೆ ಹೋಗಿ ದಿನನಿತ್ಯ ಟಾರ್ಚರ್, ಮಹಿಳೆಯರಿಗೆ ದಿನನಿತ್ಯ ಟಾರ್ಚರ್ ಮಾಡೋಂಥ ಕೆಲಸ ಮಾಡ್ತಾವ್ರೆ. ಇದಕ್ಕೆಲ್ಲ ಒಂದು ಕಡಿವಾಣ ಬೀಳಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಲೂ ನಾವು ಮಾತಾಡಿದ್ದೀವಿ. ನೇರವಾಗಿ ಇನ್ನು ಮುಂದಕ್ಕೆ ಯಾರಾದರೂ ಅದೇ ಥರ ಏನಾದರೂ ಪೀಡಿಸ್ತಾವ್ರೆ ಅಂತ ಗೊತ್ತಾದರೆ ನೆಕ್ಸ್ಟು ಆ ಭಾಗದಿಂದ ನಮ್ಮ ರೈತ ಸಂಘಟನೆಯವರೊಬ್ಬರು ಸೇರಿಕೊಂಡು ಆ ಭಾಗದಲ್ಲಿ ಹಿಡಿದುಬಿಟ್ಟು ಕಟ್ಟಾಕ್ಬಿಟ್ಟು ನಮ್ಮ ಲೆಕ್ಕಾಚಾರದಲ್ಲೇ ಅವ್ರಿಗೆ ಸೂಕ್ತವಾದ ಪರಿಹಾರ ಅಲ್ಲೇ ತಕ್ಷಣ ಕೊಡಿಸೋಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಈಗ ಈ ಫೈನಾನ್ಸು ಇಲ್ಲಿ ನೋಡಿ, ಇಲ್ಲಿ ಮೈಕ್ರೋ ಫೈನಾನ್ಸು, ಇವೆಲ್ಲ ಮೈಕ್ರೋ ಫೈನಾನ್ಸೇ. ದಿನನಿತ್ಯ ಒಂದು ವಾರದಿಂದ ಮಾಧ್ಯಮದಲ್ಲಿ ಸರ್ಕಾರದ ಲೆವೆಲಲ್ಲಿ ಒಂಚೂರು ಕಾಣಲಿ, ಸರ್ಕಾರದ ಲೆವೆಲಲ್ಲಿ ತುಂಬ ಸಾಲ ಆಗ್ಬಿಡ್ತು, ಕಟ್ಟಕ್ಕಾಗಲಿಲ್ಲ. ಅದಕ್ಕೆ ಈ ಥರ ಆತ್ಮಹತ್ಯೆಗೆ ಶರಣಾದ. ಎಷ್ಟು ಸಾಲ ತಗೊಂಡಿದ್ರು, ಎಷ್ಟು ಕಂಪ್ನಿಗಳು ಸಾಲ ಕೊಟ್ಟಿದ್ದು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.